ನಿಮಗೆ ಮಚಾಸ್ ಅಂದ್ರೆ ಇಷ್ಟ ಆಗಲ್ಲ ಅಲ್ಲ. ಸೊ ಅಂಟಮಾಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಲೆಟ್ ಸ್ಟಾರ್ಟ್. ಬಾ. ಸೊ ಇವಾಗ ನಾನು ನಿನ್ನೆ ನೋಡಿದ್ರಿ ನೀವು, ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ. ನಿನ್ನೆ ವಿಡಿಯೋಲಿ ಕಿರಣ್ ನಮ್ಮ ಜೊತೆನೇ ಇದ್ದ, ಊರಿಂದ ಬಂದಿದ್ದ. ಸೊ ಇವಾಗ ಅವನ್ನ ಡ್ರಾಪ್ ಮಾಡಿ ನಾನು ಕೋರ್ಟ್ ಕಡೆ ಹೋಗ್ಬೇಕು. ಸೊ ಇವರು ಇಲ್ಲಿ ಬಾಬ್ರು. ಓಕೆ, ಇವರು ನಮ್ಮ ಕಾಲೇಜ್ನ ಫಸ್ಟ್ ಪಾಸ್ ಔಟ್ ಸೀನಿಯರ್ಸು. ಏನು ಇಷ್ಟು ನಾಚಿಕೆ ಪಡ್ತೀವಿ. ಇವನ ಹೆಸರು ಪ್ರೀತಮ್ ಅಂತ, ಇವನ ಹೆಸರು ನಿತಿನ್ ಅಂತ. ಇವನು BCom, ಇವನು BBA. ನಾನು BA. ಇವನೇ ಕ್ಯಾಶಿಯರ್ ಮಚಾಸ್. ಓಕೆ, ಇದರಲ್ಲಿ ಒಂದು ಫೀಚರ್ ಇದೆ ಮಚಾಸ್. ಇವನ್ ಫೋನಲ್ಲಿರೋ ಫೋನ್ಪೇಗೆ ಪಾಪ ಸ್ಕ್ಯಾನರ್ ಕಾಣಿಸಿಲ್ಲ ಅಂದರೆ ಝೂಮ್ ಹಾಕಿರೋ ಕಾಣಿಸ್ಬಿಡುತ್ತೆ. ಅಲ್ಲ, ನನ್ನ ಫೋನಲ್ಲಿ ಆ ಕ್ಲಾರಿಟಿ ಇಲ್ವೇ? ಯಾರಿಗೆ ಮಚ ಇದು? ಬೇಡ. ಇರು ಮಚ, ಕಟ್ ಮಾಡು ಮಚಾಸ್. ಇವಂದು ಇಷ್ಟು ನಾಳೆ 2 ದಿನಕ್ಕೆ ಇವ್ನು ಇಂಟರ್ನ್ಶಿಪ್ ಮುಗ್ದೋಗುತ್ತೆ. ನಂದು ಇವತ್ತಿಗೆ ಒಂದು 5ನೇ ದಿನ ನಡೀತೈತೆ. ಇವ್ನು ಎಷ್ಟು ಬೇಗ ಜಾಯ್ನ್ ಆಗೋನು ಗೊತ್ತಾ? ಎಕ್ಸಾಮ್ ಮುಗಿಸಿದ ನೆಕ್ಸ್ಟ್ ದಿನ ಎಷ್ಟು ದಿನ ಆಯ್ತು? 2 ವೀಕ್ಸ್ ಮಚ್. ಎಲ್ಲ ಕಣ ಜಾಯ್ನ್ ಆಗಿ 2 ವೀಕ್ಸ್. ಎಕ್ಸಾಮ್ ಮುಗಿದು ಒಂದು 2 ದಿನ ಗ್ಯಾಪ್ ಕೊಟ್ಟು 3 ದಿನ ಜಾಯ್ನ್ ಆದಂಗೆ ಅವನೇ. ಅದಕ್ಕೆ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತಾವನೆ. ಹೊಸ ದಿನ ಕೊಡ್ತಾವ್ರು. ಇದನ್ನ ಮಾತ್ರ ನನ್ನ ಜೊತೆ. ಸಿವಿಲ್ ಕೋರ್ಟ್ನ 6th ಫ್ಲೋರಿಂದ ಕಾಣಿಸೋ ವ್ಯೂ ಇದು. ಆ ಕಡೆ ವಿಧಾನಸೌಧ, ಇನ್ನು ಎಲ್ಲೋ ಇದ್ದದು. ಆ ಕಡೆ UBCT. ಈಗ ಹೊಸ ಬಿಲ್ಡಿಂಗ್ ಏನು ಅಂತ ಗೊತ್ತಿಲ್ಲ. ಇನ್ನು ವಿಜಯ್ ಮಲ್ಯ ಅದು ಎಲ್ಲಿ ಮಚ್ಚ ಮನೆ? ಅದು ಮಚ್ಚ ಇದೇನಾ? ಅದಲ್ವಾ? ವಿಜಯ್ ಮಲ್ಯ ಬಿಲ್ಡಿಂಗ ಇದು? ನಂಗೆ ಗೊತ್ತೇ ಇರಲ್ಲ ಕಣೋ. ಮತ್ತು ಯಾರ್ದು ಐತಲ್ಲ ಆ ಕಡೆ ಇದಿರೋದು. ಇದು ಯಾರ್ದ ಬಿಲ್ಡಿಂಗ್? ಅದೇ ಕಾಸ್ಟ್ಲಿ ಬಿಲ್ಡಿಂಗು. ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ ಮಚಾಸ್. ಬಾಯ್ ಮಚ್. ಬಾಯ್ ಅನ್ನು ಹೋಗ್ಲಿ. ಇನ್ನೇನು ಮಚ್ಚ. ಸೊ ಇವೊಂದು ಕಡೆ ಎಲ್ಲ ಕೆಲಸ ಮುಗಿದಿದೆ. ಬಾಯ್ ಮಚ್ಚ, ಹುಷಾರು, ಮನೆಗೆ ಹೋಗಿ ಫೋನ್ ಮಾಡು. ಸರಿ, ಬಾಯ್ ಮಚ್ಚ. ಇವಾಗ ನಾನು ನಮ್ಮ ಆಫೀಸ್ ಕಡೆ ಹೊರಟಿದ್ದೀನಿ. ಅಲ್ಲೇನು ಸ್ವಲ್ಪ ಕೆಲಸ ಇದೆ ಅಂದರು, ಅದಕ್ಕೆ. ಸೊ ಇವಾಗ ಆಫೀಸ್ ಹತ್ರ ಬಂದೆ. ಅವ್ರು ನಂಗೆ ಯಾವಾಗೋ ಹೇಳಿದ್ದು, ನಾನು ಸ್ವಲ್ಪ ಊಟ ಮಾಡ್ಕೊಂಡು ಆಮೇಲೆ ಫೋನ್ ಚಾರ್ಜ್ ಹಾಕ್ಕೊಂಡು ಆಫೀಸಿಗೆ ಬರೋಷ್ಟು ಸ್ವಲ್ಪ ಲೇಟ್ ಆಗುತ್ತೆ. ಏನಾಗುತ್ತೆ ನೋಡಬೇಕು. ಸೊ ನಮ್ಮ ಫರ್ಮಲ್ಲಿರೋ ಅಡ್ವೊಕೇಟ್ಸ್ ತುಂಬ ಕಾಮ್ ಆ್ಯಂಡ್ ಫ್ರೆಂಡ್ಲಿ. ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಇದೊಂದು ಕೇಸ್ ಫೈಲ್. ಇದನ್ನು ಓದಿ ರೆಫರ್ ಮಾಡಿ ಹೇಳು ಅಂತ ಕೊಟ್ಟಿದ್ದಾರೆ. ಅದೇ ತಲೆನೋಯ್ತಾ ಇರುತ್ತೆ ಇವಾಗ. ಸೊ ಇಲ್ಲಿ ಕಾಣಿಸ್ತಿರೋ ಈ ಕೇಸ್ನ ಅಲ್ಲಿ ಕೂತಿರೋ ಪ್ರಾಕ್ಟೀಸಿಂಗ್ ಅಡ್ವೊಕೇಟು ಇವತ್ತು ಮೇ ಹಾಲಲ್ಲಿ ಹಿಯರಿಂಗ್ ಮುಗಿಸ್ಕೊಂಡು ಬಂದವ್ರೆ. ಅಂದರೆ ರಿವೀಲ್ ಮಾಡ್ತಾಯಿಲ್ಲ ಕತೆ ಏನು ಅಂತ. ಸೊ ಈ 2 ಪೇಜ್ನ 5ನೇ ಪ್ಯಾರಾಗ್ರಾಫ್ಗೆ ಇಷ್ಟಾಗದೆ. ಇಷ್ಟು ಚಿಕ್ಕದಾಗಿ ಮಿನಿಮೈಸ್ ಮಾಡಿ ಕೊಟ್ಟಿದ್ದೀನಿ. ಇವಾಗ ನಮಗೂ ಟೈಮ್ ಆಗದೆ, ಹೋಗ್ಬೇಕು. ಹಾಗೆ ಸೈಡ್ಸ್ಗೆ ಒಂದು ಯಾವ ಟೀ ಇದು, ಯಾವುದೊಂದು ಟೀ ಕೂಡ ಬಂತು. ಅವರೆಲ್ಲ ಇನ್ನೂ ಸ್ವಲ್ಪ ಬ್ಯುಸಿ ಇದ್ದಾರೆ. ಅವ್ರ ಮನೆಗೆ ಹೋಗೋದು ಇನ್ನೂ ಲೇಟು. ಅದಕ್ಕೆ ನಾನು ಇಲ್ಲಿಂದ ಫಸ್ಟ್ ಜಾಗ ಬಿಟ್ಬಿಟ್ಟು ಕಸ್ತೂರಿ ನಗರ ಹತ್ರ ಒಂದು ಮೀಟಿಂಗ್ ಇದೆ, ಅಲ್ಲಿಗೆ ಹೊರಟೆ. ಸೊ ಇವತ್ತಿಗೆ ಈ ಮೀಟಿಂಗ್ ಇಲ್ಲಿಗೆ ಮುಗೀತು. ಟೈಮ್ ಎಷ್ಟು ಇವಾಗ ಅಂದರೆ 7 ಗಂಟೆ 1 ನಿಮಿಷ. ಸೊ ಇವಾಗ ಜಾಗಕ್ಕೆ ಬಂದೆ. ಈ ಕಡೆ ಪಕ್ಕದಲ್ಲಿ ಇರೋದು ಅಂತ ಗಾಡಿನಲ್ಲಿ ಪಾರ್ಕ್ ಮಾಡಿಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕಮಾನ್, ಲೆಟ್ಸ್ ಗೋ. ಯಾಕೋ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇತ್ತು ಲೊಕೇಶನಲ್ಲಿ. ಇಲ್ಲಿ ಕಾಲ್ ಮಾಡ್ಕೊಂಬಿಡ್ತೀನಿ ಅವ್ರನ್ನ. ಮ್ಯಾಪ್ಸು ಪ್ರತಿ ಸತಿ ಕರೆಕ್ಟಾಗಿ ಎಲ್ಲಿ ಬರ್ತದೆ, ನಾವೇ ಹುಡ್ಕೊಂಡು ಹೋಗ್ಬೇಕು. ಇವಾಗ ಯಾವ್ದು ರಿಲಯನ್ಸ್ ಮಾಡಿ ಪಕ್ಕ ಅಂತ ಹೇಳೋರೆ. ನಾನು ಇವಾಗ ರಿಲಯನ್ಸ್ ಮಾಡಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಕಲ್ಯಾಣ ನಗರಲ್ಲಿ ಇದ್ದೀನಿ. ಸೊ ಇದೆ ಅಂತೆ ಮೊದಲು ರಿಲಯನ್ಸ್ ಸ್ಟೋರ್ ಆಗಿದ್ದು. ಈ ರೋಡಲ್ಲಿ ಹೋಗೋಕ್ಕಾಗಿತ್ತು. ನಾನು ಈ ರೋಡೆಲ್ಲ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡು ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಗಾಡಿನ. ಸೊ ಅಲ್ಲಿ ಡಿಸ್ಕಷನ್ ಆಯಿತು. ಅವರು ಹೊಸದಾಗಿ ಕನ್ನಡಿಗರಿಗಂತಲೇ ಒಂದು ಆ್ಯಪ್ ಲಾಂಚ್ ಮಾಡ್ತಾ ಇದ್ದಾರಂತೆ. ಅದನ್ನು ಜನಕ್ಕೆ ಗೊತ್ತಾಗೋ ಹಾಗೆ ಮಾಡಬೇಕು, ಅಷ್ಟೇ ವಿಷಯ ಇತ್ತು. ಯೋಚನೆ ಮಾಡಬೇಕು ಮಚಾಸ್. ಇವೆಲ್ಲ ನೋಡಿ, ಇವಾಗ ಯಾವ್ದಾದ್ರು ಒಂದು ಮಾಡಿ ಡಲ್ ಹೊಡೆದ್ಬಿಟ್ರೆ ವ್ಯಾಲ್ಯೂ ಇರೋಲ್ಲ. ಅದಕ್ಕೆ ಟೈಮ್ ತೊಗೋಬೇಕು. ಪ್ರಮೋಷನ್ಸ್ ಈಸಿಯಾಗಿ ಮಾಡೋಕ್ಕಾಗಲ್ಲ. ಸೊ ಇವಾಗ ಒಂದು ಜ್ಯುವೆಲ್ರಿ ಶಾಪ್ ಅಂತ ಹೇಳಿದ್ನಲ್ಲ ಒಂದು 3 ದಿವಸದ ಹಿಂದೆ, ಅದರದ್ದು ಯಾವುದೋ ಕೆಲವು ಫೈಲ್ಸ್ಗಳು ಟ್ರಾನ್ಸ್ಫರ್ ಆಗ್ತಾಯಿಲ್ಲ. ಆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ, ಎಷ್ಟೊಂದಾಗಲಿ ಎಡಿಟ್ ಆಗಿ ಅಪ್ಲೋಡ್ ಆಗಿರೋದು. ಇವಾಗ ಅದಕ್ಕೆ ಅಂತಲೇ ಹೊರಟಿದ್ದೀನಿ ಆ ಶಾಪ್ಗೆ. ಸೊ ಜಸ್ಟ್ ಇವಾಗ ಜಾಗಕ್ಕೆ ಬಂದೆ. ಇವಾಗ ಕೂಡ ಬೆಳಗ್ಗೆ ಥರನೇ ಕ್ಲೋಸಿಂಗ್ ಟೈಮು. ಓಕೆ,
ಲಾಕ್ ಹಾಕಿದ್ರಾ? ಸಾರಿ. ಹಾಯ್. ನಾನು ಇವಾಗ ಈ ಗೋಲ್ಡ್ ಜ್ಯುವೆಲ್ರಿಯ ಕಂಟ್ರೋಲ್ ಸಿಸ್ಟಮ್ ಹತ್ರ ಇದ್ದೀನಿ. ಯಾವುದೋ ಒಂದು ವೀಡಿಯೋ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿತ್ತು, ಎಲ್ಲ ಆಯಿತು. ಈಗ ಹೋಗೋದೆ ಮನೆಗೆ. ಆದರೆ ಅದಕ್ಕೂ ಮುಂಚೆ ಆ ವೀಡಿಯೋನ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ಅವ್ರದ್ದು ವೈಫೈ ಕನೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊತೀನಿ. ಇನ್ನೂ ಒಂದು 300 MB ಆಗಬೇಕು, ಅದಕ್ಕೆ ಲೇಸ್ ತಿಂತಾಯಿದ್ದೀನಿ. ಇವ್ರು ಕೊಟ್ಟರು. ಜಸ್ಟ್ ಇವಾಗ ಅನಿಸ್ತೈತೆ ಕೊನೆಗೆ ಕಂಪ್ಲೀಟು ಎಲ್ಲ ಎಷ್ಟೊತ್ತು ಬೇಕಾದಕ್ಕೆ. ಕೊನೆಗೆ ಕಂಪ್ಲೀಟ್ ಆಯಿತು, ಚಿಕ್ಕ ಕಳೆ ಆಯಿತು. ಸರಿ, ಬೈ. ಸರಿ, ಈ ಟೈಮಲ್ಲಿ ಒಬ್ರು ಕಸ್ಟಮರ್ ಬಂದವ್ರೆ. ಇಟ್ಸ್ ಓಕೆ, ನಮಗೂ ಟೈಮ್ ಆಗದ. ಈ ಕೆಲಸ ಬಂದಿದ್ದ ಕೆಲಸನೂ ಮುಗ್ದಿದೆ, ಹೋಗ್ಬೇಕು ಮನೆಗೆ ಇವಾಗ. ಸೊ ಇವಾಗ ಪ್ಲ್ಯಾನ್ ಬಂದು ಈ ಒಡವೆ ಅಂಗಡಿದು ಒಂದು ಪ್ರಮೋಷನ್ ವೀಡಿಯೋನ ಅಕ್ಷಯ ತೃತೀಯಕ್ಕೂ ಮುಂಚೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಟೈಮು ತುಂಬ ಹೋಗ್ತಾ ಐತೆ, ನಾನು ಮಾಡಬೇಕು. ಸೊ ಅಷ್ಟೊಂದು ನಾಳೆ ಅಷ್ಟು ಅಪ್ಲೋಡ್ ಮಾಡೋಕೊಂಡು ಟ್ರೈ ಮಾಡ್ತೀನಿ. ನಾಳೆ ಆಗಿಲ್ಲ ಅಂದರೆ ನಾಳಿದ್ದೆ. ನಾನು ಜಸ್ಟ್ ಇವಾಗ ಮನೆಗೆ ಬಂದೆ, ಆದರೆ ಅಮ್ಮ ಮಾರ್ಕೆಟ್ ಹತ್ರ ಐತಂತೆ, ಅದಕ್ಕೆ ಈ ಸಾಕ್ಸು ಶೂ ಎಲ್ಲ ಬಿಚ್ಬಿಟ್ಟು ಚಪ್ಪಲಿ ಹಾಕ್ಕೊಂಡು ಹೋಗ್ಬೇಕು ಅಮ್ಮನ ಕರ್ಕೊಂಡು ಬರೋಕ್ಕೆ. ಮಮ್ಮಿ ರಾತ್ರಿ ಟೈಮ್ಗೆ ಏನೋ ಮೆಂತ್ಯ ಸೊಪ್ಪು ತಗೊಂತೈತೆ, ಅಡುಗೆ ಮಾಡೋಣ. ಓಕೆ 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 ಸುಮ್ಮನೆ ಇರ್ಬೇಡಿ. ಸೊ ಜಸ್ಟ್ ಇವಾಗ ಮನೆಗೆ ಎಂಟ್ರಾಗಿದ್ದೀನಿ. ಇವತ್ತಿಗೆ ಇಷ್ಟೇ ವ್ಲಾಗು. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.